ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ. ಇಂದಿನ ದಿನಾಂಕ ಆಗಸ್ಟ್ 30 ಶನಿವಾರ. ಸಪ್ತಮಿ ರಾತ್ರಿ 7:22 ಇದೆ. ಆನಂತರ ಅಷ್ಟಮಿ ಆರಂಭ ಆಗುತ್ತೆ. ವಿಶಾಖ ನಕ್ಷತ್ರ ಮಧ್ಯಾಹ್ನ 12:51 ಇರುತ್ತೆ. ಆನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಐಂದ್ರ ಯೋಗ ಮತ್ತು ಗದಕರಣ ಇದೆ. ಇವತ್ತು ಒಳ್ಳೆಯ ದಿನ, ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಅದೇನಪ್ಪ ಅಂದರೆ ಹೊಸ ಕೆಲಸವನ್ನು ಆರಂಭ ಮಾಡೋದು, ಅದನ್ನು ಮುಖ್ಯವಾಗಿ ಉದ್ಯೋಗಕ್ಕೆ ಸೇರೋದು, ಯಾವುದಾದ್ರು ಓದೋದಕ್ಕೆ ಆರಂಭ ಮಾಡೋದು, ಇಂತಹ ನಮ್ಮ ಅಂದರೆ ಒಟ್ಟಾರೆ ನಮ್ಮ ಬುದ್ಧಿಶಕ್ತಿಯನ್ನು ಅವಲಂಬಿಸಿ ಮಾಡೋ ಯಾವುದೇ ಕೆಲಸ ಇದ್ದರೂ ಇವತ್ತು ಆರಂಭ ಮಾಡದೇ ಇರೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ನಾಳೆ ಭಾನುವಾರ, ಸಾಮಾನ್ಯವಾಗಿ ಎಲ್ರಿಗೂ ರಜಾ ಇರುತ್ತೆ. ಅದರಿಂದ ದ್ವಿತೀಯ ವಿಘ್ನ ಅಂತಲೇ ಕರಿತೀವಿ. ಅದರಿಂದ ಅವಶ್ಯಕ ಕೆಲಸ ಕಾರ್ಯಗಳನ್ನು ಮಾಡಿ, ಏನು ತೊಂದರೆ ಏನಿಲ್ಲ. ಆರಂಭ ಮಾಡಿರೋ ಕೆಲಸವನ್ನು ಮುಂದುವರಿಸಿ, ಅದರಲ್ಲೂ ಯಾವುದೇ ಒಂದು ಹಿನ್ನಡೆ ಲಭಿಸಲ್ಲ. ಒಟ್ಟಾರೆ ಒಳ್ಳೆಯದಿದೆ. ಎಲ್ರಿಗೂ ನಾವು ಎಲ್ಲಿವರೆಗೂ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಯ್ತಾನೆ. ಇದೇ ಸತ್ಯ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ 9:17 ಆರಂಭ ಆಗುತ್ತೆ. 10:45 ಅಂದರೆ 10:45 ಮುಗಿಯುತ್ತೆ. ರಾಹುಕಾಲದ ವೇಳೆಯಲ್ಲಿ ಶನಿವಾರದಂದು ಮಾತ್ರ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ಒಳ್ಳೆಯದು. ಎರಡನೇದಾಗಿ, ಅದು ಕುಟುಂಬಕ್ಕೆ ಹೊಸದಾಗಿ ಯಾವುದೇ ಯಂತ್ರೋಪಕರಣಗಳು, ಅದು ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ಹೊಸ ವಾಹನಗಳು ಅದನ್ನು ಇರ್ಬೋದು, ಈ ಟೈಮಲ್ಲಿ ಕೊಳ್ಳುವ ವಿಚಾರ ಇದ್ದರೆ ಅದನ್ನು ಮುಂದಕ್ಕೆ ಹಾಕೋದು ಒಳ್ಳೆಯದು. ಅದು ಮುಖ್ಯವಾದ್ದು. ಆದರೆ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇರಲ್ಲ. ಅದರ ಬಗ್ಗೆ ಯಾವುದೇ ಗ್ರಂಥಗಳಲ್ಲಿ ಇಲ್ಲ. ಇನ್ನು ಯಮಗಂಡ ಕಾಲ ಬಂದು ಮಧ್ಯಾಹ್ನ 1:56ರಿಂದ 3:29 ಇರುತ್ತೆ. ಇದು ಮಧ್ಯಾಹ್ನದ ವೇಳೆ. ಆದ್ದರಿಂದ ಪ್ರಯಾಣ ಬೆಳೆಸೋರು ಸ್ವಲ್ಪ ಎಚ್ಚರಿಕೆ ಅನ್ನಬೇಕು. ಮನೆಯಿಂದ ಹೊರಗೆ ಹೋಗೋದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಬೇರೆ ಕಡೆಯಿಂದ ಹೊರಗಡೆ ಹೋದವರು ವಾಪಸ್ ಮನೆಗೆ ಬರ್ಬೋದು. ಹೊಸ ವಾಹನ ಕೊಡಬಾರ್ದು. ಇನ್ನು ಹೊಸ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇದು ಇಂದಿನ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ. ಮೇಷರಾಶಿಯಲ್ಲಿ ಹುಟ್ಟಿದವರು ಇವತ್ತು ತಮ್ಮ ಹೆಚ್ಚಿನ ದಿನವನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಕಳೀತಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ತಮ್ಮ ಚರ್ಮದ ಆರೈಕೆಗೆ ವಿಶೇಷ ಆದ್ಯತೆಯನ್ನು ಕೊಡ್ತಾರೆ. ಇದಕ್ಕಾಗಿ ಹೆಚ್ಚಿನ ಹಣ ಸಹ ಖರ್ಚಾಗುವ ಒಂದು ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ಸುಖ ಸಂತೋಷದಿಂದ ಬಾಳ್ತಾರೆ. ಇನ್ನು ತಾಯಿಯೊಂದಿಗೆ ಇದ್ದ ಅನಾವಶ್ಯಕವಾದಂತಹ ಮನಸ್ತಾಪ ದೂರವಾಗುತ್ತೆ. ಇದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಭೂಮಿಯ ವಿಚಾರಕ್ಕೆ ಬಂದಾಗ, ಅಂದರೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರಕ್ಕೆ ಬಂದಾಗ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಮೂಡಿದರೂ ಕೂಡ ಕೊನೆಯದಾಗಿ ಅದರ ಒಂದು ಅಡ್ಡಿ ಆತಂಕ ದೂರವಾಗುತ್ತೆ. ಒಂದು ಸರಿಯಾದಂತಹ ಪರಿಹಾರ ಸಹ ಸಿಗುತ್ತೆ. ಯಾವುದೇ ವಿಚಾರ ಇದ್ದರೂ ಕೂಡ ಆತುರ ಪಡಲ್ಲ, ಕೋಪಗೊಳ್ಳಲ್ಲ. ಅದಕ್ಕೆ ಬದಲಾಗಿ ವಿವೇಕದಿಂದ ವರ್ತಿಸ್ತೇವೆ. ಅಂದರೆ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಅಥವಾ ಯಾವ ಕೆಲಸದ ಬಗ್ಗೆ ಏನು ನಿಮ್ಮ ಅನಿಸಿಕೆ ಯಾವ ರೀತಿ ಹೇಳಬೇಕು, ನಿಮ್ಮ ಮಾತು ಯಾವ ರೀತಿ ಇರುತ್ತೆ ಅಂದರೆ ಯಾರಿಗೇ ಆಗಲಿ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡಲ್ಲ. ಈ ಕಾರಣದಿಂದ ಎಲ್ಲರ ಜೊತೆ ಸ್ನೇಹದಿಂದ, ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗದಲ್ಲಿ ನೀವು ನಿರೀಕ್ಷೆ ಮಾಡುತ್ತಿರಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಒಂದು ಯಶಸ್ಸು ಕಂಡು ಬರುತ್ತೆ. ತೊಂದರೆ ಇಲ್ಲ. ಹಾಗೆಯೇ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೂ ಕೂಡ ಅದರಲ್ಲೂ ಕೂಡ ಉತ್ತಮ ಯಶಸ್ಸು ಇರುತ್ತೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ. ದಂಪತಿಗಳ ನಡುವೆ ಉತ್ತಮ ಅನ್ಯೋನ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಹ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ಕಲಿಕೆಯಲ್ಲಿ ಹಿನ್ನಡೆ ಅನುಭವಿಸ್ತಾರೆ.
ಇದಕ್ಕೆ ಕಾರಣ ಆತ್ಮಸ್ಥೈರ್ಯದ ಕೊರತೆ. ವೃಷಭ ರಾಶಿಯವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಯಾವ ರೀತಿಯ ಬದಲಾವಣೆಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ತಮ್ಮ ಆತ್ಮೀಯರು, ಮುಖ್ಯವಾಗಿ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಇದರ ಬಗ್ಗೆ ಚರ್ಚೆ ಸಹ ಮಾಡ್ತಾರೆ. ಈ ಕಾರಣದಿಂದ ಎಲ್ಲರೂ ಇವರ ಪರವಾಗಿರ್ತಾರೆ. ಪ್ರತಿಯೊಬ್ಬರಿಂದಲೂ ಇವರಿಗೆ ಉತ್ತಮ ಮಾರ್ಗದರ್ಶನ, ಸಹಾಯ, ಸಹಕಾರ ಸಿಗುತ್ತೆ. ಈ ಕಾರಣದಿಂದ ಇವೊಂದು ಆರಂಭಿಸೋ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗ್ಬೋದು, ಅದರಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ, ಯಾವುದೇ ತೊಂದರೆ ಉಂಟಾಗಲ್ಲ. ಆರಂಭದಲ್ಲಿ ಅಲ್ಪ ಪ್ರಮಾಣದ ತೊಂದರೆಗಳಿರ್ಬೋದು, ಆದರೆ ನಿಮ್ಮ ಮಾತಿನ ವೈಖರಿ, ನಿಮ್ಮಲ್ಲಿರೋ ಒಂದು ಆ ಬುದ್ಧಿವಂತಿಕೆ ಏನಪ್ಪ ಮಾಡುತ್ತೆ ಅಂದರೆ, ಎದುರಾಗುವ ವಾದ ವಿವಾದಗಳಿಗೆ ಕ್ಷಣ ಮಾತ್ರದಲ್ಲಿ ಒಂದು ಪುರುಸ್ಟಾಪ್ ಹಾಕುತ್ತೆ. ಅದು ಮುಂದುವರಿಯೋದೇ ಇಲ್ಲ. ನಮ್ಮ ಜೊತೆ ಜಗಳ ಕಾದ್ಬಿಡ್ಬೇಕು, ಹೊಡೆದಾಡ್ಬಿಡ್ಬೇಕು ಅಂತ ಬರ್ತಾರೆ ಜನ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂದು ಮೂಡಿಗೆ ಒಳಗಾದಂತೆ ಆಗಿಬಿಡುತ್ತೆ. ಅದರಿಂದ ಏನು ಮಾಡ್ತಾರೆ, ಸುಮ್ಮನೆ ವಾಪಸ್ ಹೋಗ್ಬಿಡ್ತಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ನಿಮ್ಮ ಜೀವನದಲ್ಲಿ. ಹಣಕಾಸಿನ ತೊಂದರೆ ಉಂಟಾಗಲ್ಲ, ಆದರೆ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಂದರೆ ತುಂಬ ಖರ್ಚಾಗ್ಬಿಡುತ್ತೆ ಅಂತಲ್ಲ, ಎಚ್ಚರ ತಪ್ಪಿದ್ರೆ ಖರ್ಚಾಗುತ್ತೆ. ಅದು ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ, ಮನಸ್ತಾಪ ಇರಲ್ಲ, ಚೆನ್ನಾಗಿರುತ್ತೆ. ದೈಹಿಕವಾಗಿ ಸದೃಢತೆ ಬರುತ್ತೆ. ಅದು ಇದಕ್ಕೆ ಕಾರಣ ನೀವು ಮಾಡೋ ಈ ದೈಹಿಕ ವ್ಯಾಯಾಮ ಇರ್ಬೋದು, ಯಾವುದು ಬೇಕಾದ್ರೂ ಆಗ್ಬೋದು. ಆದರೆ ನಿಮ್ಮ ತಾಯಿಯವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ, ಇದನ್ನು ಸರಿ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಚೇತರಿಕೆ ಕಂಡುಬರುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿ, ಅವರು ಬರೀ ಮಾತಿನಿಂದಾನೇ ಇಡೀ ಪ್ರಪಂಚವನ್ನು ಗೆಲ್ಲುವಂತಹ ಬುದ್ಧಿವಂತಿಕೆಯನ್ನು ಗಳಿಸ್ಕೊಂಡಿರ್ತಾರೆ. ಮಿಥುನ ರಾಶಿಯವರು ತಮ್ಮಲ್ಲಿರುವ ಒಂದು ಆ ಕಲಾ ನೈಪುಣ್ಯತೆಯನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾರೆ. ಇವರು ಒಳ್ಳೆಯ ಕಲಾವಿದರಾಗಿರ್ತಾರೆ. ಇವರ ಕಲೆಗೆ ಮನ್ನಣೆ ಸಿಗುತ್ತೆ. ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಕೂಡ ಅದರಲ್ಲಿ ಎಲ್ಲರೂ ಒಂದು ರೀತಿ ವಿಸ್ಮಯಕ್ಕೆ ಒಳಗಾಗುವಂತೆ ಯಶಸ್ಸನ್ನು ಗಳಿಸ್ತಾರೆ. ಇದಕ್ಕೆ ಕಾರಣ ಮುಖ್ಯವಾದವರಿರ್ತಾರೆ. ಅವರು ಯಾರಪ್ಪ ಅಂದರೆ ನಿಮ್ಮ ತಾಯಿ ಅಥವಾ ನಿಮ್ಮ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರು. ಅವರು ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಬಾರ್ದು, ಆ ರೀತಿ ಎಚ್ಚರಿಕೆಯನ್ನು ವಹಿಸ್ತಾರೆ. ಹಾಗೆ ನಿಮಗೆ ಮಾರ್ಗದರ್ಶನವನ್ನು ಸಹ ನೀಡ್ತಾರೆ. ಅವ್ರದ್ದು ಎಷ್ಟೇ ಕಷ್ಟ ಇರಲಿ, ಅವರ ಕೆಲಸ ಕಾರ್ಯಗಳು ಎಷ್ಟೇ ಅವರು ಮಾಡಲಿ, ಅವೆಲ್ಲದಕ್ಕೂ ನೀವೇ ಕಾರಣ, ನೀವೇ ಜವಾಬ್ದಾರಿ ಅಂತ ಎಲ್ಲರಿಗೂ ಹೇಳ್ತಾರೆ, ಸಮಾಜದಲ್ಲಿ ಪ್ರತಿಬಿಂಬಿಸ್ತಾರೆ. ಈ ಕಾರಣದಿಂದ ನಿಮಗೆ ನಿಮ್ಮ ತಾಯಿ ಅಥವಾ ಕುಟುಂಬದ ಸದಸ್ಯರ ಜೊತೆ ಸದಾ ಇರಬೇಕು. ಅವರಿಗೋಸ್ಕರ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ಉಂಟಾಗುತ್ತೆ. ಈ ಕಾರಣದಿಂದಾಗಿ ದೂರದ ಪ್ರಯಾಣ ಅಂದರೆ ಯಾತ್ರಾ ಸ್ಥಳಕ್ಕೆ ಕುಟುಂಬದ ಸದಸ್ಯರ ಜೊತೆ ಭೇಟಿಯನ್ನು ನೀಡ್ತೀರಿ. ದೀರ್ಘಕಾಲದ ಪ್ರವಾಸವನ್ನು ಮಾಡ್ತೀರಿ. ಅಭ್ಯಾಸ ಇಲ್ಲದೆ, ಪರಿಪಕ್ವ ಯೋಜನೆ ಇಲ್ಲದೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಲ್ಲ. ಆದ್ದರಿಂದ ಯಶಸ್ಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ತುಂಬ ಒಳ್ಳೆಯ ಬುದ್ಧಿ ಇರುತ್ತೆ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಏಕಾಂಗಿಯಾಗಿ ನೀವು ಮಾಡಬಲ್ಲರಿ. ಹಾಗೆ ಬರವಣಿಗೆ ಗೊತ್ತಿದ್ದವ್ರಿಗೆ ತುಂಬ ಒಳ್ಳೆಯದಿದೆ. ವ್ಯಾಪಾರ ವ್ಯವಹಾರದಲ್ಲಿ ಬೇರೆಯವರ ಒಂದು ಅಭಿಪ್ರಾಯವನ್ನು ಪಾಲಿಸಿದರೆ ನೀವು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಎಚ್ಚರಿಕೆಯಿಂದ ಇರಬೇಕಷ್ಟೇ, ಇನ್ನೇನಿಲ್ಲ. ಅದು ಇನ್ನು ಆರೋಗ್ಯದಲ್ಲಿ ಒಳ್ಳೆಯದಿದೆ. ಇದ್ದ ಅನಾರೋಗ್ಯ ಸರಿ ಹೋಗುತ್ತೆ. ವಿದ್ಯಾರ್ಥಿಗಳ ಪಾಲಿಗೆ ಇದು ನಿಜಕ್ಕೂ ಒಳ್ಳೆಯ ದಿನ. ಕಟಕ ರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ನಡೆ ನುಡಿ ಸರಿಯಾದ ಹಾದಿಯಲ್ಲಿರಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ತೊಂದರೆ ಇಲ್ಲ, ಆದರೆ ನಿಮ್ಮ ತಂದೆಯವರಿಗೆ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರಿಗೆ
ತೊಂದರೆಯೊಂದು ಎದುರಾಗುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಹಣಕಾಸಿನ ವಿಚಾರದಲ್ಲಿ ಅವರೇನಾದ್ರು ಸ್ವಲ್ಪ ಯಾಮಾರಿದರೆ ಹಣವನ್ನು ಕಳ್ಕೊಂಬ ಒಂದು ಸಾಧ್ಯತೆಗಳಿವೆ. ಈ ಕಾರಣದಿಂದ ಅವರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಈ ದಿನ ನಿಮಗೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಕಂಡುಬರುತ್ತೆ ಅಥವಾ ಹಣದ ಕೊರತೆ ಇರುತ್ತೆ. ಇಂಥ ವೇಳೆಯಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನೀವು ಖರ್ಚು ಮಾಡೋದಕ್ಕಾಗಿಯೇ ನಿಮ್ಮ ತಾಯಿಗೆ ನೀಡಿದ ಹಣವನ್ನು ಅವರು ಉಳಿಸಿ ನಿಮಗೆ ಸಹಾಯವನ್ನು ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಇದರಿಂದ ಸುಲಭವಾಗಿ ಹೇಳ್ತಾರಲ್ಲ, ಕುತ್ತಿಗೆಗೆ ಬಂದಿದ್ದು ಹೋಯಿತು ಅಂತ, ಆ ಥರ ನಿಮ್ಮ ಕಷ್ಟ ನಷ್ಟಗಳು, ಅದರಲ್ಲೂ ಹಣಕಾಸಿನ ವಿಚಾರದ ಒಂದು ಈ ತೊಂದರೆ ಸುಲಭವಾಗಿ ಪರಿಹಾರಗೊಳ್ಳುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮ್ಮ ಸ್ವಂತ ಹಣದಿಂದ ಸ್ವಲ್ಪ ಕಷ್ಟ ಆದರೂ ಸರಿಯೇ ಕುಟುಂಬಕ್ಕಾಗಿ ಹೊಸ ಜಮೀನನ್ನು ಕೊಳ್ಳುವ ಸಾಧ್ಯತೆಗಳಿವೆ. ಜಮೀನಾಗ್ಬೋದು ಅಥವಾ ಒಂದು ದೊಡ್ಡ ಮನೆ ಇರ್ಬೋದು. ಇವಾಗಿರೋ ಮನೆಗಿಂತ ವಿಶಾಲವಾದ ಮನೆಗೆ ಹೋಗಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಆದ್ದರಿಂದ ತಗೊಂಬಂದು ಸಾಧ್ಯತೆ ಇದೆ. ನಿಮ್ಮಿಂದಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ನೀವೆಲ್ಲೇ ಇದ್ದರೂ ಅಲ್ಲಿ ಹಾಸ್ಯಕ್ಕೆ ಕೊರತೆ ಅನ್ನೋದು ಇರಲ್ಲ. ಹಣಕಾಸಿನ ತೊಂದರೆ ಬರಲ್ಲ, ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳು ಆತುರದ ಪಟ್ಟರೂ ಕೂಡ ಯಾವುದೇ ಹಿನ್ನಡೆಯನ್ನು ಅನುಭವಿಸಲ್ಲ, ಒಳ್ಳೆಯದಿದೆ ಅವ್ರಿಗೂ. ಸಿಂಹ ರಾಶಿಯಲ್ಲಿ ಹುಟ್ಟಿದವರು ಇವತ್ತು ತಮ್ಮ ಸೋದರ ಅಥವಾ ಸೋದರಿಯರ ಜೊತೆ ವಿಶೇಷವಾದ ಪ್ರೀತಿ ವಿಶ್ವಾಸದಿಂದ ದಿನವನ್ನು ಆರಂಭಿಸ್ತಾರೆ, ಹಾಗೆ ದಿನವನ್ನು ಕಳೀತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಬೇಡದ ಯೋಚನೆಗಳಿದ್ದರೆ ಅದನ್ನು ಹೋಗಲಾಡಿಸೋದಕ್ಕೆ ನಿಮ್ಮ ಸೋದರ ಮುಖ್ಯ ಕಾರಣರಾಗ್ತಾರೆ. ಸದಾ ನಿಮ್ಮ ನಲಿವಿನಲ್ಲಿ, ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ಸೋದರಿಯ ಪಾಲು ಬಹುತೇಕ ಇರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಆರೋಗ್ಯಪೂರ್ಣ ವಾತಾವರಣ ಇರುತ್ತೆ, ಸ್ನೇಹಮಯ ವಾತಾವರಣ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಯ್ಯೋ ಏನಾಗ್ಬಿಡುತ್ತೋ, ದುಡ್ಡಿಗೆ ಏನು ಮಾಡೋದು ಹಾಗೆ ಅಂತ. ಆದರೆ ಏನಾಗುತ್ತೆ, ಹಣಕಾಸಿನ ತೊಂದರೆ ಉಂಟಾಗಲ್ಲ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಿಮಗೆ ಆದಾಯ ಉಂಟಾಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ, ನಿಮ್ಮದೇ ಆದ ತಪ್ಪು ನಿರ್ಧಾರದಿಂದ ಇನ್ಫೆಕ್ಷನ್, ಸೋಂಕು ಉಂಟಾಗುವ ಸಾಧ್ಯತೆಗಳಿವೆ. ಅದರಲ್ಲೂ ಮುಖ್ಯವಾಗಿ ಕಣ್ಣಿಗೆ ಸಂಬಂಧಪಟ್ಟಂತೆ ಸೋಂಕು ಉಂಟಾಗಬಹುದು. ಇದರಿಂದ ಎಚ್ಚರಿಕೆ ಇರಲಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರ ಪ್ರತಿಯೊಂದು ಬೇಡಿಕೆಗಳನ್ನು ನೀವು ನಿಮಗೆ ಎಷ್ಟೇ ಕಷ್ಟ ಆದರೂ ಕೂಡ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇದ್ದರೂ ಕೂಡ ಪೂರೈಸ್ತೀರಿ. ಈ ಕಾರಣದಿಂದ ಕೇವಲ ಮಕ್ಕಳೊಂದಿಗೆ ಮಾತ್ರ ಅಲ್ಲ, ದಂಪತಿಗಳ ನಡುವೆ ಸಹ ಉತ್ತಮ ಬಾಂಧವ್ಯ ಇರುತ್ತೆ. ಆತ್ಮೀಯರಿಗೆ ಹಣದ ಸಹಾಯವನ್ನು ಮಾಡಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಹಣದ ವ್ಯವಹಾರದಲ್ಲಿ ಪಾಲ್ಗೊಳ್ಳೋದು ಒಳ್ಳೆಯದು. ಕನ್ಯಾ ರಾಶಿಯವರು ಮನೆತನಕ್ಕೆ ಸಂಬಂಧಪಟ್ಟಂತೆ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಸ್ವಂತ ಭೂಮಿಗೆ ಸಂಬಂಧಪಟ್ಟ ವಾದ ವಿವಾದದಲ್ಲಿ ಪಾಲ್ಗೊಳ್ಳುತ್ತೀರಿ. ಆದರೆ ಇಲ್ಲಿ ನಿಮ್ಮ ಆತ್ಮೀಯರ ಮತ್ತು ಗಣ್ಯ ವ್ಯಕ್ತಿಯೊಬ್ಬರ ಮಧ್ಯಸ್ಥಿಕೆಯಿಂದ ಎದುರಾಗುವ ತೊಂದರೆಯಿಂದ ಅಥವಾ ಬೇರೆಯವರ ಉಪಟಳದಿಂದ ಪಾರಾಗ್ತೀರಿ. ಏನೂ ತೊಂದರೆ ಇಲ್ಲ. ಮನಸ್ಸಿನ ಆತಂಕ ಕ್ರಮೇಣವಾಗಿ ದೂರವಾಗುತ್ತೆ. ಇದರಿಂದ ನೀವು ಸಂತೋಷದಿಂದ, ನಲಿವಿನಿಂದ ಇರೋದಕ್ಕೂ ಸಹ ಸಾಧ್ಯ ಆಗುತ್ತೆ. ನಿಮ್ಮ ತಾಯಿಯ ಜೊತೆ ವಿಶೇಷವಾದಂತಹ ಪ್ರೀತಿ ಮತ್ತು ಅನುಬಂಧ ಉಂಟಾಗುತ್ತೆ. ಅವರ ಆರೋಗ್ಯದಲ್ಲಿ ಇದ್ದ ತೊಂದರೆ ಅಥವಾ ಸಮಸ್ಯೆ ಒಂದು ಪರಿಹಾರವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇರಲಿ, ನೀವು ಹೇಳಿ ಬಿಡಿ, ಅದು ಬೇರೆ ವಿಚಾರ. ಅದನ್ನು ನಿಮ್ಮ ತಾಯಿಯವರು ಅರಿತುಕೋತಾರೆ. ಒಂದು ವೇಳೆ ನಿಮಗೆ
ತೊಂದರೆ ಇದ್ದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ಕೊಡ್ತಾರೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಮಾನಸಿಕ ಒತ್ತಡ ಇರಲ್ಲ. ಮನಸ್ಸು ಸದಾಕಾಲ ಉಲ್ಲಾಸದಿಂದ ಕೂಡಿರುತ್ತೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹ ಅನಿರೀಕ್ಷಿತ ಮತ್ತು ಯೋಗ್ಯವಾದಂತಹ ಯಶಸ್ಸು ಸಹ ಕಂಡುಬರುತ್ತೆ. ಆದರೆ ನಿಮ್ಮ ತಂದೆಯವರ ಜೊತೆ ಅಷ್ಟೇನು ಒಳ್ಳೆಯ ಬಾಂಧವ್ಯ ಇರಲ್ಲ. ಕೆಲವೊಮ್ಮೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು ಇರುತ್ತೆ. ಹಾಗೆಯೇ ಮನಸ್ತಾಪ ಅನ್ನೋದು ಸ್ವಲ್ಪ ಬೆಳೀತಾನೆ ಹೋಗುತ್ತೆ. ಇನ್ನು ವಾಹನಕ್ಕೆ ಸಂಬಂಧಪಟ್ಟಂತೆ ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಅಂದರೆ ಹೊಸ ತಗೋತೀರಿ ಅಂತಲ್ಲ, ನೀವು ದಿನನಿತ್ಯ ಬಳಸ್ತಾ ಇರೋ ವಾಹನ ದುರಸ್ತಿಗೆ ಬರ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಏನು ಯೋಚನೆ ಬೇಡ. ಅವರ ಕರ್ತವ್ಯವನ್ನು ಏಕಾಂಗಿಯಾಗಿ ನಿರ್ವಹಿಸುವಂತಹ ಒಂದು ಧೈರ್ಯ ಅವರಲ್ಲಿ ಇರುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ದಿನವಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅವರ ಕಲಿಕೆಯಲ್ಲಿ ಉನ್ನತ ಮಟ್ಟವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೇವಲ ಕಲಿಕೆ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳು ಇದರಲ್ಲೂ ಸಹ ಇವರು ಮುಂದಿರ್ತಾರೆ. ಒಟ್ಟಾರೆ ಇವರ ವಿದ್ಯಾಸಂಸ್ಥೆ ಮಾತ್ರವಲ್ಲದೆ ಕುಟುಂಬದಲ್ಲಿ ನೆರೆಹೊರೆಯವರಲ್ಲಿ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತೆ. ಇನ್ನು ಉನ್ನತ ಅಧಿಕಾರಕ್ಕೆ ಆತೋರಿತಾ ಇರೋರು ನಿಶ್ಚಿತವಾಗಿ ಸುಲಭವಾಗಿ ತಮ್ಮ ಗುರಿಯನ್ನು ತಲುಪ್ತಾರೆ. ಬೇರೆಯವರ ಒಂದು ವರ್ಗಾವಣೆ ಇವರಿಗೆ ಒಂದು ವರದಾನವಾಗಿ ಪರಿಣಮಿಸುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಟ್ಟರೆ ವಿದ್ಯಾರ್ಥಿಗಳು ವಿದೇಶಕ್ಕೆ ತೆರಳಬಹುದು. ಅದಕ್ಕೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳು ಇವರಿಗೆ ದೊರೆಯುತ್ತೆ. ಕಲಾವಿದರಿಗೆ, ಮುಖ್ಯವಾಗಿ ಚಿತ್ರಕಾರರಿಗೆ ಒಳ್ಳೆಯ ಭವಿಷ್ಯವಿದೆ. ಒಳ್ಳೆಯ ಒಂದು ಉದ್ಯೋಗದ ಅವಕಾಶ ದೊರೆಯುತ್ತೆ. ಮಕ್ಕಳ ಜೊತೆ, ಅದರಲ್ಲಿ ಮುಖ್ಯವಾಗಿ ಗಂಡು ಮಕ್ಕಳ ಜೊತೆ ಇದ್ದ ಮನಸ್ತಾಪ, ಬೇಸರ ದೂರ ಆಗುತ್ತೆ. ನಿಮ್ಮ ತಪ್ಪನ್ನು ನೀವು ತಿಳ್ಕೊತೀರಿ, ಹಾಗೆ ಮಕ್ಕಳು ಅಷ್ಟೇ ಅವರ ತಪ್ಪನ್ನು ಅವರು ತಿಳ್ಕೊತಾರೆ. ಇದರಿಂದ ಒಳ್ಳೆಯದೇ ಆಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ನೀಡಿ. ದಿಢೀರಂತ ಅವರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುವಂತಹ ಸಂಭವನೀಯತೆ ಹೆಚ್ಚು. ನಿಮ್ಮ ಮಕ್ಕಳ ಹೆಸರಲ್ಲಿ ಸ್ವಂತ ಜಮೀನು ಅಥವಾ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುವ ಸಾಧ್ಯತೆಗಳಿವೆ. ಮಾಡಿ, ಅದರಲ್ಲಿ ನಿಮಗೆ ನಿರೀಕ್ಷಿತ ಯಶಸ್ಸು ಖಂಡಿತ ದೊರೆಯುತ್ತೆ. ಆದಾಯದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅದಕ್ಕೆ ಒಗ್ಗಿಕೊಂಡು ಅದಕ್ಕೆ ತಕ್ಕಂತೆ ಜೀವನ ನಡೆಸುವ ಒಂದು ಯೋಜನೆ ನಿಮ್ಮಲ್ಲಿ ಇರುತ್ತೆ. ಹಣಕಾಸಿನ ತೊಂದರೆ ಇರೋಲ್ಲ, ಆರೋಗ್ಯದ ತೊಂದರೆ ಇರೋಲ್ಲ. ವಿದ್ಯಾರ್ಥಿಗಳಿಗೆ ವಿಶೇಷವಾದ ದಿನವಾಗಿದೆ. ವೃಶ್ಚಿಕ ರಾಶಿಯವರು, ಇವರ ಯಾವುದೇ ಒಂದು ತಪ್ಪಿರಲ್ಲ. ಇವರು ತೆಗೆದುಕೊಳ್ಳೋ ಒಂದು ತೀರ್ಮಾನಗಳು ಸರಿಯಾದ ಮಟ್ಟದಲ್ಲೇ ಇರುತ್ತೆ. ಆದರೂ ಕೂಡ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದಲ್ಲಿ ಇವರ ಬಗ್ಗೆ ಸ್ವಲ್ಪ ಬೇಸರವಿರುತ್ತೆ ತಮ್ಮ ಕುಟುಂಬದ ಸದಸ್ಯರಿಗೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ದುಡುಕುತನದ ಮಾತುಕತೆ. ಬೇರೆಯವರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದ್ರು ಕೂಡ ನೀವೇನು ಮಾಡ್ತೀರಿ, ಇವತ್ತು ಸ್ವಲ್ಪ ಸಿಡುಕಿನಿಂದಾನೇ ವರ್ತಿಸ್ತೀರಿ. ಇದರಿಂದ ನಿಮ್ಮ ಬಗ್ಗೆ ನಿಮ್ಮ ಜನರಿಗೆ, ಅಂದರೆ ಕುಟುಂಬದವರಿಗೆ ಬೇಸರ ಉಂಟಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ, ಉದ್ಯೋಗಕ್ಕೆ ಹೋಗ್ತೀರಿ, ನಿಮ್ಮ ಹಿರಿಯ ಅಧಿಕಾರಿ ಇರ್ತಾರಲ್ಲ ಅವರು ಸುಮ್ಮನಿರ್ತಾರೆ. ಬೇರೆಯವರ ಬಗ್ಗೆ ನೀವೇನು ಮಾಡ್ತೀರಿ, ಎಲ್ಲರನ್ನ ನಿಮ್ಮ ಒಂದು ಪ್ರಭಾವಕ್ಕೆ ತಂದಿಟ್ಕೊಂಬಕ್ಕೆ ಪ್ರಯತ್ನ ಪಡ್ತೀರಿ. ನಿಮ್ಮ ಮಾತೇ ಅಂತಿಮ ಆಗಬೇಕು ಉದ್ಯೋಗ ಕ್ಷೇತ್ರದಲ್ಲಿ. ನಿಮ್ಮ ಹಿರಿಯ ಅಧಿಕಾರಿಗಳು ಸುಮ್ಮನಿದ್ರು ನೀವೇ ಎಲ್ರಿಗೂ ಆರ್ಡರ್ ಮಾಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಅನಾವಶ್ಯಕವಾದಂತಹ ಮಾತುಕತೆ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಸೋದರ ಮಾವ ಇವರ ಜೊತೆ ಭೂ ವಿವಾದ ಒಂದು ಇರುತ್ತೆ. ಆ ಭೂ ವಿವಾದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಯುವ ಸಾಧ್ಯತೆಗಳಿವೆ. ಇನ್ನು ಹೃದಯ ಸಂಬಂಧದ ತೊಂದರೆ ಇದ್ದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ಈ ಕೆಮ್ಮು ನೆಗಡಿ ಇಂಥವು ಬಂದರೂ ಕೂಡ ಸ್ವಲ್ಪ ವೈದ್ಯರನ್ನು ಪರೀಕ್ಷೆ ಮಾಡೋದು ತುಂಬ ಒಳ್ಳೆಯದು. ವಿದ್ಯಾರ್ಥಿಗಳು ತಮ್ಮ ರೀತಿ ನೀತಿಯಿಂದ ಕೇವಲ ಸಹಪಾಠಿಗಳಲ್ಲ, ತಮ್ಮ ಟೀಚರ್ಸ್ ಅಂದರೆ ಉಪಾಧ್ಯಾಯರ ಮನಸ್ಸನ್ನು ಸಹ ಗೆಲ್ತಾರೆ, ಯಾವುದೇ ತೊಂದರೆ ಇಲ್ಲ. ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಮನೆತನದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ನಿಮಗೆ ಹಣದ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳಿಗೆ ಹಠದಿಂದಾಗಿ ತಮ್ಮ ಕಾರ್ಯವನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಧನುರಾಶಿಯವರು ಇಲ್ಲಿ ಈ ಕುಟುಂಬದಲ್ಲಿ ಮುಖ್ಯವಾಗಿ ನಿಮ್ಮ ಪತಿ ಅಥವಾ ಪತ್ನಿಯ ಜೊತೆ ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯಗಳಿರುತ್ತೆ, ಮನಸ್ತಾಪಗಳಿರುತ್ತೆ. ಏನಾಗುತ್ತೆ ಇವತ್ತು ನಿಮ್ಮ ಮನಸ್ಸಿಗೆ ಅವರದ್ದು ಯಾವುದೇ ಒಂದು ತಪ್ಪಿಲ್ಲ, ಇರುವ ತಪ್ಪು ನಿಮ್ಮದು ಅನ್ನೋ ಒಂದು ನಿಜಾಂಶ ಗೊತ್ತಾಗುತ್ತೆ. ಇದರಿಂದ ಹೋಗ್ತೀರಿ, ಅವರ ಹತ್ರ ಬೇಷದ ಕ್ಷಮೆ ಯಾಚಿಸ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ಮರೆಯಾಗಿದ್ದ ಈ ಸಂತಸ ಸಂಭ್ರಮ ಮತ್ತೊಮ್ಮೆ ಮರುಕಳಿಸುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ದಂಪತಿಗಳ ಜೀವನದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತೆ. ಇದರಿಂದ ಸ್ವಲ್ಪ ಗಲಿಬಿಲಿಗೆ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ. ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದ್ರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತೀರಿ. ಈ ಕಾರಣದಿಂದ ನೀವಾಗಿಯೇ ಧಾರ್ಮಿಕ ಕೇಂದ್ರಗಳ ಒಡೆತನವನ್ನು ವಹಿಸ್ಕೊಡ್ತೀರಿ. ಅಂದರೆ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನೀವೇ ಇಷ್ಟಪಟ್ಟು ತಗೋತೀರಿ. ಇದರಿಂದ ನಿಮಗೆ ಬಿಡುವಿಲ್ಲದ ಕೆಲಸ ಕಾರ್ಯಗಳು ಇರುತ್ತೆ. ಯಾವಾಗ ಕೆಲಸ ಕಾರ್ಯಗಳಲ್ಲಿ ಕೊಂಚವೂ ಬಿಡುವಿರಲ್ವೋ ಆವಾಗ ಸಹಜವಾಗಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ದೈಹಿಕವಾಗಿ ಸ್ವಲ್ಪ ವೀಕ್ ಆಗ್ತೀರಿ. ಆದ್ದರಿಂದ ಕೆಲಸ ಕಾರ್ಯದ ನಡುವೆ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂತ ಕಂಡುಬರ್ತಿದೆ. ಇನ್ನು ಪಾಲುಗಾರಿಕೆ ವ್ಯಾಪಾರ ಇದ್ದಲ್ಲಿ ಉತ್ತಮ ಆದಾಯ ಇರುತ್ತೆ, ಹೆಚ್ಚಿನ ಮಟ್ಟದ ಲಾಭಾಂಶ ಸಿಗುತ್ತೆ, ಅಥವಾ ಹೊಸ ಪಾಲುಗಾರಿಕೆಯ ವ್ಯಾಪಾರವನ್ನು ಆರಂಭಿಸುವ ಸಾಧ್ಯತೆ ಇದೆ. ಉತ್ತಮ ಆದಾಯ ಇದೆ, ಆರೋಗ್ಯದಲ್ಲಿ ತೊಂದರೆ ಇಲ್ಲ. ವಿದ್ಯಾರ್ಥಿಗಳು ಆರಂಭದಲ್ಲಿ ಸ್ವಲ್ಪ ಗಲಿಬಿಲಿಗೆ ಒಳಗಾದರೂ ಆನಂತರ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ, ಯಾವುದೇ ಸಂದೇಹ ಬೇಡ. ಮಕರ ರಾಶಿಯವರು ಇವತ್ತು ಸ್ವಲ್ಪ ಈ ಸಾಕು ಪ್ರಾಣಿಗಳಿಂದ ದೂರ ಇರೋದು ಒಳ್ಳೆಯದು. ಕೇವಲ ಮನೆಯಲ್ಲಿ ಅವರು ಸಾಕಿರೋ ಪ್ರಾಣಿಗಳಲ್ಲ, ಯಾವುದೇ ಆಗಲಿ ಒಟ್ಟಾರೆ ಸಾಕು ಪ್ರಾಣಿಗಳಿಂದ ಇವರಿಗೆ ಸ್ವಲ್ಪ ಅಪಾಯ ಉಂಟಾಗುವ ಸಾಧ್ಯತೆಗಳಿವೆ ಅಂತ ಕಂಡುಬರ್ತಿದೆ. ಆದ್ದರಿಂದ ಎಚ್ಚರಿಕೆ ಇರಬೇಕು. ಇನ್ನು ಪ್ರತಿಯೊಬ್ಬರನ್ನು ಒಂದು ರೀತಿ ಈ ಕನಿಕರದ ದೃಷ್ಟಿಯಿಂದ ನೋಡ್ತೀರಿ. ಅಂದರೆ ಯಾವುದೇ ಒಂದು ತೊಂದರೆಗಳು ಯಾರಿಗೇ ಎದುರಾದರೂ ಕೂಡ ಅದನ್ನು ನಿಮ್ಮದೇ ಆದ ಜವಾಬ್ದಾರಿ ಅನ್ನೋ ಮಟ್ಟಕ್ಕೆ ಪರಿಹರಿಸಲು ಹೋಗ್ತೀರಿ. ಅಂದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ಕಲ್ಪಿಸ್ತೀರಿ. ಈ ಕಾರಣದಿಂದ ಕೇವಲ ಕುಟುಂಬ ಮಾತ್ರ ಅಲ್ಲದೆ ಈ ಸಮಾಜದಲ್ಲಿ ಸಹ ನಿಮಗೆ ವಿಶೇಷವಾದಂತಹ ಗೌರವ ಪ್ರಾತಿನಿಧ್ಯ ಸಿಗುತ್ತೆ. ನಿಮಗೆ ಅನಾವಶ್ಯಕವಾದಂತಹ ವಿಚಾರಗಳಲ್ಲಿ ಭಾಗವಹಿಸಬೇಕಾಗತ್ತೆ. ಬೇರೆಯವರ ಪರವಾಗಿ ನೀವು ಕೆಲವೊಮ್ಮೆ ವಾದ ವಿವಾದದಲ್ಲಿ ತೊಡಗಬೇಕಾಗುತ್ತೆ. ಈ ಕಾರಣದಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕಡಿಮೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಧಾನಗತಿಯಲ್ಲಿ ನಿಮ್ಮ ಹಣಕಾಸಿನ ಒಂದು ತೊಂದರೆ ಕಡಿಮೆ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಧನಾಗಮ ಇದೆ. ನೀವು ಅಂದ್ಕೊಂಡಿರ್ತೀರಿ ಕೆಲವೊಬ್ಬ ವ್ಯಕ್ತಿಗಳಿಂದ ಇವರಿಂದ ನನಗೆ ಏನೂ ಉಪಯೋಗ ಇಲ್ಲ ಅಂತ. ನಿಮಗೆ ಅಚ್ಚರಿಯಾಗುತ್ತೆ, ಅಂಥವರಿಂದಲೇ ನಿಮಗೆ ಹಣದ ಸಹಾಯ ಸಿಗುತ್ತೆ. ಇದರಿಂದ ನಿಮಗೆ ಹಣದ ಗಳಿಕೆ ಕಮ್ಮಿ ಇದ್ದರೂ ಕೂಡ ಹಣದ ಸಹಾಯ ಇರುತ್ತೆ, ತೊಂದರೆ ಏನಿಲ್ಲ. ಇನ್ನು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬರಲ್ಲ. ವಿದ್ಯಾರ್ಥಿಗಳ ವಿಚಾರದಲ್ಲಿ
ಅವರಲ್ಲಿರೋ ಸ್ವಲ್ಪ ಆ ಜಡತ್ವವನ್ನು ಹೋಗಲಾಡಿಸೋ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೊಳ್ಳಿ, ಸೂಕ್ತ ಮಾರ್ಪಾಡುಗಳನ್ನು ಮಾಡ್ಕೊಬೋದು ಒಳ್ಳೆಯದು ಅಂತ ಕಂಡುಬರುತ್ತೆ. ಕುಂಭರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ 100 ಸಲ ಯೋಚನೆ ಮಾಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾದಂತಹ ಸೋಲು ಉಂಟಾಗುತ್ತೆ, ಅಥವಾ ಸೋಲಿನ ಭೀತಿ ಇವರಲ್ಲಿ ಸದಾ ಕಾಲ ಕಾಡುತ್ತೆ. ಇದಕ್ಕೆ ಕಾರಣ ಒಂದು ರೀತಿಯ ಈ ಸೋಮಾರಿತನ. ಅಯ್ಯೋ ಯಾರು ಕೆಲಸ ಮಾಡ್ತಾರೆ ಬಿಡು ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ನೀವು ಹೊರಟೋಗ್ತೀರಿ. ಆದರೆ ಅಷ್ಟಕ್ಕೆ ನಿಲ್ಲಲ್ಲ, ಕೆಲಸ ಕಾರ್ಯಗಳ ಅನಿವಾರ್ಯತೆ ಇರುತ್ತೆ. ಆ ಕಾರಣದಿಂದ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ. ಆವಾಗ ಕಡಿಮೆ ಅವಧಿಯಲ್ಲಿ ನಿಮ್ಮ ಗುರಿಯನ್ನು ತಲುಪಬೇಕಾಗತ್ತೆ. ಇದರಿಂದ ದೈಹಿಕ ಬಲ ಸಹ ಬೇಕಾಗುತ್ತೆ. ಆದ್ದರಿಂದ ದಿನ ಕಳೆದಂತೆ ದೈಹಿಕವಾಗಿ ನಿಮ್ಮ ಸದೃಢತೆ ಕಡಿಮೆ ಆಗುತ್ತೆ. ಅಂದರೆ ದೈಹಿಕ ನಿಶ್ಶಕ್ತಿ ಅಂತೀವಲ್ಲ, ಆ ರೀತಿ ಆಗುತ್ತೆ. ಅದೇನೇ ಆದರೂ ಜೀವನ ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರ ಬಹು ಮುಖ್ಯವಾಗುತ್ತೆ. ಸ್ವಂತ ಭೂಮಿ ಅಥವಾ ಮನೆಯನ್ನು ತೆಗೆದುಕೊಳ್ಳೋ ಒಂದು ವಿಚಾರಕ್ಕೆ ಅಂಕಿತವನ್ನು ಹಾಕ್ತೀರಿ. ನಿಮ್ಮ ತಾಯಿಯವರಿಂದ ನಿಮಗೆ ಸದಾ ಒಳ್ಳೆಯ ಸಹಕಾರ, ಮಾರ್ಗದರ್ಶನ ಸಿಗುತ್ತೆ. ನವವಿವಾಹಿತರಿಗೆ ಸಂತಾನದ ವಿಚಾರದಲ್ಲಿ ಧನಾತ್ಮಕ ಫಲಿತಾಂಶ ಬರುತ್ತೆ. ವಿದ್ಯಾಬುದ್ಧಿಯ ವಿಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳು ಓದೋದೇ ತಮ್ಮ ಮುಖ್ಯವಾದ ಕೆಲಸ ಅನ್ನೋ ಭಾವನೆಯಲ್ಲಿರ್ತಾರೆ. ಆದ್ದರಿಂದ ಮುಖ್ಯವಾಗಿ ಇವರು ಮನರಂಜನೆಯಿಂದ ದೂರ ಇರ್ತಾರೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆ ಬೇಡ. ಬುದ್ಧಿವಂತಿಕೆಯ ಮಾತುಕತೆಯಿಂದ ನಿಮ್ಮ ಜೀವನದಲ್ಲಿ ಎದುರಾಗೋ ಹಣಕಾಸಿನ ವಿವಾದಗಳು ಅಥವಾ ಹಣಕಾಸಿನ ಕೊರತೆಯಿಂದ ದೂರವಾಗ್ತೀರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ರೀತಿಯ ಸಮಸ್ಯೆ ಎದುರಾಗಲ್ಲ. ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿಯವರು ಇವತ್ತು ದುಡುಕುತನದಿಂದ ಕೆಲವೊಂದು ತೀರ್ಮಾನಗಳನ್ನು ತಗೋಬಿಡ್ತಾರೆ. ಇದರಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ಬಾಡಿಗೆ ಮನೆಯಲ್ಲಿರೋರು ಏನಪ್ಪ ಮಾಡ್ತಾರೆ ಅಂದರೆ ಅವರ ಮಾಲೀಕರ ಹತ್ರ, ಮನೆಯ ಮಾಲೀಕರ ಹತ್ರ ಜಗಳಕ್ಕೆ ತೊಡಗ್ತಾರೆ. ಆ ಒಂದು ಮಾತಿನ ಭರದಲ್ಲಿ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿಬಿಡ್ತಾರೆ. ಏನು ಮಾಡ್ತಾರೆ, ಇವರಿಗೆ ಮನೆ ಸಿಗಲ್ಲ ಸರಿಯಾದ ಟೈಮ್ಗೆ. ಇದೇ ರೀತಿ ಉದ್ಯೋಗದಲ್ಲಿ ಸಹ ಮಾಡ್ತಾರೆ. ಉದ್ಯೋಗದಲ್ಲಿ ಇವರ ಮನಸ್ಸಿಗೆ ಬೇಸರ ಉಂಟಾಗುವಂಥ ಘಟನೆಯನ್ನು ನಡೆಯುತ್ತೆ. ಆ ಕ್ಷಣದಲ್ಲಿ ಒಂದು ಚೂರು ಯೋಚನೆ ಮಾಡ್ದಿರ ಕೆಲಸ ಬಿಡುವ ಬಗ್ಗೆ ಮಾತಾಡ್ತಾರೆ, ಆದರೆ ಬೇರೆ ಕಡೆ ಕೆಲಸ ಸಿಗಲ್ಲ. ಈ ಕಾರಣದಿಂದ ಮುಖ್ಯವಾಗಿ ಆತುರದಿಂದ ಯಾವುದೇ ತೀರ್ಮಾನಗಳನ್ನು ತಗೋಬಾರ್ದು. ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಸಿಗೆ ಎಷ್ಟೇ ಬೇಸರ ಆಗಲಿ ಅಥವಾ ಬೇರೆಯವರಿಂದ ನಿಮಗೆ ಹೊಸ ರೀತಿಯ ಅವಕಾಶಗಳ ಒಂದು ವಿಚಾರಧಾರೆ ತಿಳಿದು ಬರಲಿ, ಆದರೆ ನೀವು ಅದರ ಬಗ್ಗೆ ಸ್ವಲ್ಪ ಯೋಚಿಸಬೇಕು. ದಿಢೀರಂತೆ ಯಾವುದೇ ವಿಚಾರದಲ್ಲಿ ತೀರ್ಮಾನ ತಗೋಬೇಡಿ. ಮನೆಯಿಂದ ಕೆಲ ದಿನಗಳ ಕಾಲ ಉದ್ಯೋಗ ನಿಮಿತ್ತ ದೂರ ಉಳಿಬೇಕಾಗುತ್ತೆ. ವಿದೇಶಿ ಕಂಪನಿಯ ಸಹಕಾರದಲ್ಲಿ ಯಾರಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಉತ್ತಮ ಆದಾಯವನ್ನು ತಗೋತಾರೆ. ಮನೆತನದ ಭೂ ವಿವಾದವೊಂದು ಇವರ ಮಾತುಕತೆಯಿಂದ, ಇವರ ಈ ಬುದ್ಧಿವಂತಿಕೆಯಿಂದ ದೂರವಾಗುತ್ತೆ. ವಿದೇಶಕ್ಕೆ ಉನ್ನತ ವಿದ್ಯಾಭ್ಯಾಸದ ಸಲುವಾಗಿ ವಿದ್ಯಾರ್ಥಿಗಳಿಗೆ ತೆರಳುವ ಒಂದು ಸೌಲಭ್ಯ, ಅವಕಾಶ ಸಿಗುತ್ತೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಚ್ಚರಿಕೆಯಿಂದ ಇದ್ದರೆ ಸಾಕು.